ನಮಸ್ತೆ ಮಗ. ಕಳೆದ ಪೀರಿಯಡ್ನಲ್ಲಿ ನಾವು ದ್ವಿತೀಯ ಅಧ್ಯಾಯವನ್ನು ಸಂಪೂರ್ಣಗೊಳಿಸಿದ್ದೇವೆ. ಇಂದು ತೃತೀಯ ಅಧ್ಯಾಯ ಭಾರತದ ಆಡಳಿತ ವ್ಯವಸ್ಥೆ ಇದರ ಬಗ್ಗೆ ತಿಳಿದುಕೊಳ್ಳೋಣ. Dear children, in the previous period we have completed second chapter. Today we will discuss third chapter, that is administrative machinery in India. Administrative machinery in India. Administrative machinery also called civil service, nagarika ಸೇವೆ. Okay, right. ಇಲ್ಲಿ ಒಟ್ಟು 3 ಸೆಗ್ಮೆಂಟ್ಗಳು. ಈ ಒರಿಜಿನ್ ಆಫ್ ಸಿವಿಲ್ ಸರ್ವಿಸ್ ಅಂದ್ರೆ ನಾಗರಿಕ ಸೇವೆ ಅಥವಾ ಆಡಳಿತದ ಮೂಲ, ಆಡಳಿತದ ಅರ್ಥ ಅಂದ್ರೆ ಮೀನಿಂಗ್. ಅಂಡ್ ಥರ್ಡ್ ಒನ್ ಈಸ್ ನಾಗರಿಕ ಸೇವೆಯ ಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವಿಲ್ ಸರ್ವಿಸ್. ರೈಟ್? ಓಕೆ ಸ್ಟೂಡೆಂಟ್ಸ್, a nation can run without the president, the prime minister and the council of ministers, but that nation can't run without public administration, without civil service. Civil service is the integral part of the nation. Civil service is regarded as the heart and soul of the nation. It is an integral part. ಯಾವುದೇ ದೇಶ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಮಂಡಲ ಇಲ್ಲದೇ ಅಸ್ತಿತ್ವದಲ್ಲಿ ಇರಬಹುದು, ಆಡಳಿತವನ್ನು ನಡೆಸಬಹುದು. ಬಟ್ ಆಡಳಿತ ಸೇವಾ ವರ್ಗ, ನಾಗರಿಕ ಸೇವಾ ವರ್ಗ ಇಲ್ಲದೆ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ನಾಗರಿಕ ಸೇವಾ ವರ್ಗ ಇಲ್ಲದ ದೇಶ ಯಾವುದು? ಎಲ್ಲ ದೇಶಗಳಲ್ಲಿಯೂ ನಾಗರಿಕ ಸೇವೆಯು, ಆಡಳಿತ ವರ್ಗವು ಅಸ್ತಿತ್ವದಲ್ಲಿದೆ. And children, I have one question for you. Which are the important parts of human body? ಮಾನವ ಶರೀರದ ಪ್ರಮುಖವಾದಂಥ ಅಂಗಗಳು ಯಾವುವು? ಕಣ್ಣು, ಕಿವಿ, ತಲೆ, ಕೈ, ಕಾಲು, ಯಾವುದು? ಎಲ್ಲವೂ ಮಾನವ ಶರೀರದ ಅವಿಭಾಜ್ಯ ಅಂಗಗಳಾಗಿವೆ. ಬಟ್ we have referred heart and soul to the administration. ಆಡಳಿತವನ್ನು ನಾವೇನಂತ ಕರೀತೀವಿ? ಹೃದಯ ಮತ್ತು ಆತ್ಮ. ಯಾಕೆ ಹೃದಯ ಮತ್ತು ಆತ್ಮಕ್ಕೆ ಯಾಕೆ ನಾವು ಅದನ್ನು ಹೋಲಿಸಬೇಕು? ಹಾಗಾದರೆ ಮಾನವ ಶರೀರದಲ್ಲಿ ಹೃದಯ ಮತ್ತು ಆತ್ಮದ ಪಾತ್ರವೇನು? ಹಾರ್ಟ್ ಆ್ಯಂಡ್ ಸೋಲ್ ಇಸ್ ದಿ ಎನರ್ಜಿ ಆಫ್ ಇಂಡಿವಿಜುವಲ್. ಆತ್ಮ ಮತ್ತು ಹೃದಯವು ಇಟ್ ಪುಷಸ್, ಹಾರ್ಟ್ ಆ್ಯಂಡ್ ಸೋಲ್ ಪುಷಸ್ ಫಾರ್ ದಿ ಎನರ್ಜಿ. ಹೃದಯ ಮತ್ತು ಆತ್ಮ ಮನುಷ್ಯನ ಉತ್ಸಾಹಕ್ಕೆ ಪ್ರೇರಣೆಯನ್ನು ಕೊಡುತ್ತದೆ, ಅವನನ್ನು ಜೀವನದಲ್ಲಿ ಮುಂದಕ್ಕೆ ತರಲು ಪ್ರೇರೇಪಿಸುತ್ತದೆ. ಒಂದು ಉದಾಹರಣೆ ಹೇಳಿದರೆ, he put his heart and soul in his dance. He puts his heart and soul in his dance. ಅಂದರೆ ಅವನು ಡಾನ್ಸ್ ಮಾಡುವಾಗ ತನ್ನ ಹೃದಯ ಮತ್ತು ಆತ್ಮವನ್ನು ಸೇರಿಸಿ ಡಾನ್ಸ್ ಮಾಡುತ್ತಾನೆ. ಅಂದರೆ ಮಾತ್ರ ಅಂದರೆ ಹಾರ್ಟ್ ಆ್ಯಂಡ್ ಸೋಲ್ ಕ್ರಿಯೇಟ್ಸ್ ಎನರ್ಜಿ ಇಂಟು ಹ್ಯೂಮನ್ ಬೀಯಿಂಗ್. ಅಂದರೆ ಇಲ್ಲಿ ನಾವು ಆಡಳಿತಕ್ಕೆ ಹೃದಯ ಮತ್ತು ಆತ್ಮ ಅಂತ ಯಾಕೆ ಕರಿತೇವೆ ಅಂದರೆ, ಮನುಷ್ಯನ ಜೀವನದಲ್ಲಿ, ಮನುಷ್ಯನ ಈ ದೇಹದಲ್ಲಿ ಹೃದಯ ಮತ್ತು ಆತ್ಮ ಏನದ ವೈಟಲ್ ಪಾರ್ಟ್, ಸಿಗ್ನಿಫಿಕೆಂಟ್ ಪಾರ್ಟ್, ಇಂಪಾರ್ಟೆಂಟ್ ಪಾರ್ಟ್ ಆ್ಯಂಡ್ ಪ್ರೈಮರಿ ಆ್ಯಂಡ್ ಪ್ರೈಮ್ ಪಾರ್ಟ್. ಅತ್ಯಂತ ಪ್ರಮುಖವಾದಂಥ ಅಂಗ ಯಾವುದು?
ನಾವು ಹೃದಯ ಕೇಳಿದಂತೆ ನಮ್ಮ ಕೆಲಸವನ್ನು ಮಾಡುತ್ತೇವೆ, ಹೃದಯ ಹೇಳಿದಂತೆ ನಮ್ಮ ಕೆಲಸವನ್ನು ನಾವು ಮಾಡುತ್ತೇವೆ. ಅಂದರೆ ಇಲ್ಲಿ ದಿ ಅಡ್ಮಿನಿಸ್ಟ್ರೇಷನ್ ಈಸ್ ದಿ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ನೇಷನ್. ಆತ್ಮವನ್ನು ಇದ್ದರೆ, ಆಡಳಿತವೆಂಬ ಆತ್ಮವನ್ನು ಇದ್ದರೆ, ಆಡಳಿತವೆಂಬ ಹೃದಯವನ್ನು ದೇಶಕ್ಕೆ ಇದ್ದರೆ ದೇಶವು ನಡೆಯಲು ಸಾಧ್ಯವಿಲ್ಲ. ಸೊ administration is an integral part of the nation. Administration also called civil service. ಆಡಳಿತವನ್ನು ನಾವು ಏನಂತ ಕರೀತೇವೆ? ನಾಗರಿಕ ಸೇವೆ. ರೈಟ್? ಮೂಲ ಒರಿಜಿನ್ ಇದು ಎಲ್ಲಿಂದ ಬಂದಿದೆ? ದಿ ಇಂಗ್ಲಿಷ್ ವರ್ಡ್ ಅಡ್ಮಿನಿಸ್ಟ್ರೇಷನ್. ದಿ ಇಂಗ್ಲಿಷ್ ವರ್ಡ್ ಅಡ್ಮಿನಿಸ್ಟ್ರೇಷನ್ The English word administration is derived from the Latin words ad and minister. So the word administration is the collaboration of two words, ad and minister. Ad means together, minister means to serve. ಆಡಳಿತ ಎಂಬ ಪದವು ಲ್ಯಾಟಿನ್ ಭಾಷೆಯ ಎರಡು ಪದಗಳಿಂದ ಬಂದಿದೆ. ಎರಡು ಪದಗಳು ಯಾವುವು? ಆಡ್ ಮತ್ತು ಮಿನಿಸ್ಟರ್. ಆಡ್ ಎಂದರೆ ಕೂಡಿ, ಟುಗೆದರ್. ಮಿನಿಸ್ಟರ್ ಎಂದರೆ ಸೇವೆ ಮಾಡುವುದು, ಸರ್ವಿಂಗ್ ಟುಗೆದರ್ ಅಂದರೆ ಕೂಡಿ ಸೇವೆ ಮಾಡುವ ಮೂಲಾರ್ಥದಿಂದ ಈ ಪದವು ಬಂದಿದೆ. ಸೊ ಹಂಗಾದ್ರೆ ಆಡಳಿತದ ಮೂಲ ಪದಗಳು ನಿಮ್ಗೆ ಎಕ್ಸಾಮ್ ವಿಚ್ ಆರ್ ದಿ ರೂಟ್ ವರ್ಡ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾರೆ. ಆಡಳಿತದ ಮೂಲ ಪದಗಳು ಯಾವುವು? ಎರಡವು, ಆಡ್ ಮತ್ತು ಮಿನಿಸ್ಟರ್. ರೈಟ್? ಓಕೆ. ಸೆಕೆಂಡ್ ಒನ್, ಅರ್ಥ, ಮೀನಿಂಗ್. ವಾಟ್ ಯು ಮೀನ್ ಬೈ ಸಿವಿಲ್ ಸರ್ವಿಸ್? Civil service is the group of government employees appointed to serve the people. Very simple. Civil service is the group of employees appointed to serve the people. ಜನಸೇವೆಯನ್ನು ಮಾಡಲು ನೇಮಕವಾದ ಸರ್ಕಾರಿ ಆಡಳಿತ ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತೇವೆ? ನಾಗರಿಕ ಸೇವಾ ವರ್ಗ ಅಥವಾ ಆಡಳಿತ ವರ್ಗ ಎಂದು ಕರೆಯುತ್ತೇವೆ. ಸೊ ಆಡಳಿತ ವರ್ಗ ಜನಸೇವೆ ಮಾಡಲು ಸರ್ಕಾರದಿಂದ ನೇಮಕವಾದಂಥ ವರ್ಗವೇ, ನೌಕರರ ಗುಂಪೇ ಆಡಳಿತ ಸೇವಾ. ರೈಟ್? ಓಕೆ. ಸೊ ಮೂಲ ಆಯಿತು, ಅರ್ಥ. ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವಿಲ್ ಸರ್ವಿಸ್, ನಾಗರಿಕ ಸೇವಾ ವರ್ಗದ ಲಕ್ಷಣಗಳು. ಯಾವ ಲಕ್ಷಣಗಳು? ಒಟ್ಟ ಎಂಟವರು. ಏಣಿ ಶ್ರೇಣಿ, ವಿಶೇಷ ತರಬೇತಿ, ಅರ್ಹತೆ ಆಧಾರಿತ ನೇಮಕ, ರಾಜಕೀಯ ತಟಸ್ಥ್ಯ, ಅನಾಮಕತ್ವ, ಸೇವಾ ನಿಯಮಗಳು, ಕಾಯಂ ಮಾಧುರು, ಕಾನೂನಿನ ಪ್ರಕಾರ. ರೈಟ್? ಈಗ ಒಂದೊಂದಾಗಿ ನಾವು ನೋಡ್ಬೋದು. ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವಿಲ್ ಸರ್ವಿಸ್, ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ರೈಟ್? ಓಕೆ. ನಂಬರ್ ಒನ್, ಏಣಿ ಶ್ರೇಣಿ, ದಟ್ ಈಸ್ ಹೈರಾರ್ಕಿ. ಏಣಿ ಶ್ರೇಣಿ. ಏಣಿ ಎಂದರೆ ಏನು? ಏಣಿ ಎಂದರೆ ಮೇಲೆ ಹತ್ತುವುದು ಮತ್ತು ಕೆಳಗೆ ಇಳಿಯುವ ಒಂದು ಸಾಧನವನ್ನು ಏನೆಂದು ಕರೆಯುತ್ತೇವೆ? ಏಣಿ. ಶ್ರೇಣಿ ಅಂದರೆ ಗುಂಪು ಅಂತ. ದಿ ಸಿವಿಲ್ ಸರ್ವಿಸ್ ಈಸ್ compounded with the group of officers from bottom to top. These various employees and various officers are having separate salary and separate responsibilities. ಅಂದ್ರೆ ಏಣಿ ಶ್ರೇಣಿ ಅಂದರೆ ಮೇಲಿನಿಂದ ಕೆಳಗಿನಿಂದ ಮೇಲವರು, ಮೇಲಿನಿಂದ ಕೆಳಗೆ ಬರುವ ಸಾಧನ. ರೈಟ್? ಶ್ರೇಣಿ ಅಂದರೆ ಗುಂಪು. ಅಂದರೆ ನಾಗರಿಕರ ಸೇವಾ ವರ್ಗದಲ್ಲಿ ಕೆಳಗಿನಿಂದ ಹಿಡಿದು ಮೇಲಿನವರೆಗಿನ ಅಧಿಕಾರಿ ವರ್ಗದವರು ಇರುತ್ತಾರೆ. ಈ ಕೆಳಗಿನಿಂದ ಹಿಡಿದು ಮೇಲಿನ ವರ್ಗದವರೆಗಿನ ಅಧಿಕಾರಿಗಳಿಗೆ ಅವರದೇ ಆದಂಥ ಬೇರೆ ಬೇರೆ ಜವಾಬ್ದಾರಿಗಳಿರುತ್ತವೆ.
Right? Okay. Number second, ವಿಶೇಷ ತರಬೇತಿ. The civil servants are specially trained for police officers. The training will be given to the police officers how to file case, how to file FIR, how to handle traffic. For the education officers and education phenomenal persons, the training will be given in the matters of how to teach the students, how to manage the students. ಅಂದ್ರೆ ಮಕ್ಕಳ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ವಿವಿಧ ತರಬೇತಿಯನ್ನು ಇವರಿಗೆ ನೀಡಲಾಗುತ್ತದೆ. IAS ಇರ್ಬೋದು, IPS ಇರ್ಬೋದು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ತರಬೇತಿಯನ್ನು ಪಡೆದಿರುತ್ತಾರೆ. ಪೊಲೀಸರಿಗೆ ಕೇಸನ್ನು ಹಾಕುವುದು ಹೇಗೆ, ಕೇಸನ್ನು ಫೈಲ್ ಮಾಡುವುದು ಹೇಗೆ, FIR ಹಾಕುವುದು ಹೇಗೆ, ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡುವುದು ಹೇಗೆ. ಈಗ ಜಿಲ್ಲಾಧಿಕಾರಿ IAS ಆಫೀಸರ್ how to control the district, how to make the administration of the district. For an IPS officer, how to control the law and order in the district. ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹೇಗೆ ಕಾಪಾಡಬೇಕು ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಫಾರ್ IAS ಆಫೀಸರ್ಸ್ ಟ್ರೈನಿಂಗ್ ವಿಲ್ ಬಿ ಗಿವನ್ ಇನ್ ದಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಎಲ್ಲಿ ಮಸೂರಿ ಉತ್ತರಾಂಚಲ ಅಲ್ಲಿ ಕೊಡ್ತಾರೆ. IAS ಅಧಿಕಾರಿಗಳಿಗೆ. IPS ಅಧಿಕಾರಿಗಳಿಗೆ ಸರ್ದಾರ್ ಪಟೇಲ್ ಪೊಲೀಸ್ ಅಕಾಡೆಮಿ ಅಂತ ಇಲ್ಲದ ಹೈದರಾಬಾದ್ ಅಲ್ಲಿ ಕೊಡ್ತಾರೆ. IAS ಅಧಿಕಾರಿಗಳಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಡಳಿತ ತರಬೇತಿ ಕೇಂದ್ರಗಳು ಕೊಡ್ತಾರೆ. ಎಲ್ಲಿದೆ? ಮಸೂರಿ, ಉತ್ತರಾಂಚಲ, ದಟ್ ಈಸ್ ಉತ್ತರಾಖಂಡ್. ಓಕೆ, ಉತ್ತರಾಂಚಲ ಅಂದರು ಉತ್ತರಾಖಂಡ್ ಅಂದರು ಎಡವಂತೆ. IAS ಅಧಿಕಾರಿಗಳಿಗೆ ಮಸೂರಿ, IPS ಅಧಿಕಾರಿಗಳಿಗೆ ಹೈದರಾಬಾದ್, ಸರ್ದಾರ್ ಪಟೇಲ್ ಪೊಲೀಸ್ ಅಕಾಡೆಮಿ. ರೈಟ್ ಮೇಡಮ್? ಸೊ another important characteristic of the civil servants is the civil servants are possessed with special training. The civil servants are compounded with special training. ವಿಶೇಷವಾದಂತಹ ತರಬೇತಿಯನ್ನು ಪಡೆದಿರುತ್ತಾರೆ. And number 3, ಅರ್ಹತೆ ಆಧಾರಿತ ನೇಮಕ. Recruitment on the basis of qualification. Right? ಪ್ರತಿಯೊಂದು ನೇಮಕಾತಿ ಕ್ರಮಗಳ IAS ಮಾಡಬೇಕು, IPS ಮಾಡಬೇಕು, IRS ಮಾಡಬೇಕು, ಏನೇ ಮಾಡಬೇಕಾದ್ರೂ ಎನಿ ಡಿಗ್ರಿ. ಫಾರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫಿಸಿಕಲ್ ಫಿಟ್ನೆಸ್ ಇರಬೇಕು, ಯಾರಿಗೆ? ಪೊಲೀಸ್ ಡಿಪಾರ್ಟ್ಮೆಂಟ್ ದೆನ್ IRS ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅವರಿಗೆ, ಆಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರಿಗೆ, ದೆನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ. ಸೊ ದಿ ಅಪಾಯಿಂಟ್ಮೆಂಟ್ ವಿಲ್ ಬಿ ಮೇಡ್ ಆನ್ ದಿ ಬೇಸ್ ಆಫ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ರಿಟರ್ನ್ ಎಕ್ಸಾಮಿನೇಷನ್. ಅಂದರೆ ಮಕ್ಕಳ ಫಿಸಿಕಲ್ ಟೆಸ್ಟನ್ನು ತಗೊಳ್ತಾರೆ, ಮೆಂಟಲ್ ಟೆಸ್ಟನ್ನು ತಗೊಳ್ತಾರೆ, ರಿಟರ್ನ್ ಎಕ್ಸಾಮನ್ನು ತಗೊಳ್ತಾರೆ. ರೈಟ್? ಎಲ್ಲ ಪರೀಕ್ಷೆಗಳ ಮೂಲಕ ಅವರು ಕ್ವಾಲಿಫೈಡ್ ಇದ್ದರೆ ಅಂಥವರನ್ನು ಅರ್ಹತೆಯ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗುತ್ತದೆ. ಅಂದರೆ ಎಲ್ಲರಿಗೂ ಇಲ್ಲಿ ಅವಕಾಶ ಇರುವುದಿಲ್ಲ, ಎಲ್ಲರೂ ಅಪ್ಲೈ ಮಾಡಬಹುದು. ಬಟ್ ದಿ ಅಪಾಯಿಂಟ್ಮೆಂಟ್ ವಿಲ್ ಬಿ ಆನ್ ದಿ ಬೇಸಿಸ್ ಆಫ್ ಕ್ವಾಲಿಫಿಕೇಶನ್ ಆ್ಯಂಡ್ ದಿ ಮೆರಿಟ್. ಅರ್ಹತೆಯ ಆಧಾರದ ಮೇಲೆ, ಮೆರಿಟ್ ಮೇಲೆ ಅವರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ. ರೈಟ್? ಓಕೆ. ನಂಬರ್ 4, ರಾಜಕೀಯ ತಾಟಸ್ಥ್ಯ. Another important function of the civil servants or civil service is it is politically neutral. Politically neutral ಅಂದ್ರೆ ಮಕ್ಕಳ the civil service or the civil servants does not belongs to any political party. ಇವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರುವುದಿಲ್ಲ. ಇವರು ರಾಜಕೀಯ ಪಕ್ಷಗಳಿಂದ ಹೊರತಾಗಿ ತಮ್ಮ ಕೆಲಸವನ್ನು ಮಾಡುತ್ತಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೋ ಆ ಪಕ್ಷ ಸರ್ಕಾರವನ್ನು ಮಾಡ್ತದೆ, ಸರ್ಕಾರ ಹೇಳಿದಂತೆ ಕೆಲಸವನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಈಗ BJP ಗೌರ್ಮೆಂಟ್ ಇದೆ, ಯಡಿಯೂರಪ್ಪ ಇಸ್ ದಿ ಚೀಫ್ ಮಿನಿಸ್ಟರ್.
ಸಿವಿಲ್ ಸರ್ವೆಂಟ್ಸ್ ಒಬೇ ದಿ ಆರ್ಡರ್ ಆಫ್ ದಿ ಗವರ್ಮೆಂಟ್, ನಾಟ್ ದಿ ಬಿಜೆಪಿ ಪಾರ್ಟಿ. ಅರ್ಥ ಆಯ್ತು? ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಸರ್ಕಾರದ ಕೆಲಸಗಳನ್ನು ಮಾತ್ರ ಮಾಡುತ್ತಾರೆ, ರಾಜಕೀಯ ಪಕ್ಷಗಳಲ್ಲ. ಯಾವುದೇ ಪಕ್ಷ ಇರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಪಕ್ಷ ಇರಲಿ, ರಾಜಕೀಯ ಪಕ್ಷಗಳಿಂದ ನ್ಯೂಟ್ರಲ್ ಆಗಿರುತ್ತಾರೆ. ಸಿವಿಲ್ ಸರ್ವಿಸ್ ಅನ್ನೋದು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿರುವುದಿಲ್ಲ, ಸಂಬಂಧವನ್ನು ಇಟ್ಕೊಳ್ಳೋಂಗೂ ಇಲ್ಲ. ಇಟ್ ಈಸ್ ಬ್ಯಾನ್, ಇಟ್ ಈಸ್ ಬಾರ್. ಓಕೆ, ರೈಟ್. ಅವರೆಲ್ಲ ರಾಜಕೀಯ ತಾಟಸ್ಥ್ಯ, ಯಾವುದೇ ಪಕ್ಷ ಬಂದರೂ ಆ ಪಕ್ಷವನ್ನು ಸೇರದೆ ಸರ್ಕಾರದ ಕೆಲಸವನ್ನು ಮಾಡಬೇಕು. ಓಕೆ, ರೈಟ್. ಅನಾಮಕತ್ವ, ಅನಾನಿಮಿಟಿ, ಅನಾನಿಮಿಟಿ, ಅನಾಮಕತ್ವ. ಅನಾಮಕತ್ವ ಅಂದ್ರೆ ಅನಾಮಿಕ, ಅನಾಮಿಕ ಅಂದರೆ ಅಪರಿಚಿತ. The civil service work 24/7, but that credit goes to the ministers of concerned MLA. ಅಂದರೆ ಹೇಗೆ ಮಳೆಯಾಗಿ ಜನರು ಕೊಚ್ಚಿ ಹೋಗಿದ್ದಾರೆ ಅಂದರೂ ಸರ್ಕಾರಿ ನೌಕರರು ಬರ್ಬೇಕು, ಅವ್ರನ್ನ ಕಾಪಾಡಕ್ಕೆ. ಬರಗಾಲದಿಂದ ಜನರು ಸಾಯುತ್ತಿದ್ದಾರೆ, ಜನರು ಜೀವವನ್ನು ಕಳೆದುಕೊಳ್ಳುತ್ತಿದ್ದಾರೆ ಅಂದ್ರೂ ಸರ್ಕಾರಿ ನೌಕರರು ಬೇಕು. ಇಂಥಲ್ಲಿ ಗದ್ದಲವಾಗಿದೆ, ಜನರು ಗಂಗೆ ಎದ್ದಿದ್ದಾರೆ ಅಂದ್ರೂ ಪೊಲೀಸರು ಬರಬೇಕು. ಇಂಥಲ್ಲಿ ನಳ ಬಂದಿಲ್ಲವೆಂದು, ನೀರು ಬಂದಿಲ್ಲವೆಂದು ಜನರು ಚಳವಳಿಯನ್ನು ಮಾಡುತ್ತಿದ್ದಾರೆ, ಸ್ಟ್ರೈಕ್ ಮಾಡುತ್ತಿದ್ದಾರೆ ಅಂದರೂ ಅಲ್ಲಿ ಪೊಲೀಸರು ಬರಬೇಕು. ಅಂದರೆ ರೈತರು, ಮಕ್ಕಳು, ನಾಗರಿಕರು, ಮಹಿಳೆಯರು, ಶಿಕ್ಷಣ, ಆರೋಗ್ಯ, ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂತೆ ನಾಗರಿಕರ ಸೇವಾ ವರ್ಗ ವಾರದ 7 ದಿವಸ, ತಿಂಗಳಿನ ಎಲ್ಲ ದಿವಸ, ವರ್ಷದ 365 ದಿವಸ ಕೆಲಸವನ್ನು ಮಾಡುತ್ತದೆ. ಆದರೆ ಆ ಸಂಬಂಧಿಸಿದಂಥ ಕೆಲಸ ಮಾಡಿದ ಕ್ರೆಡಿಟ್ ಯಾರಿಗೆ ಹೋಗುತ್ತದೆ? ಅದರ ಫಲ ಯಾರಿಗೆ ಹೋಗುತ್ತದೆ? MLAಗಳಿಗೆ ಅಥವಾ ಮಂತ್ರಿಗಳಿಗೆ ಅವರಿಗೆ ಹೋಗುತ್ತದೆ. ಅಂದರೆ ಸರ್ಕಾರ ಮಾಡಿದಂಥ ಕೆಲಸ ಅಂತೇಳಿ ಅವರು ಹೇಳಿಕೆಯನ್ನು ಕೊಡುವುದು ಮತ್ತು ಅವರು ಅದನ್ನು ಪ್ರತಿಬಿಂಬಿಸ್ತಾರೆ. ಅಂದರೆ ಈ ಸಿವಿಲ್ ಸರ್ವೆಂಟ್ಸ್ ಸ್ಟೇ ಅಟ್ ದಿ ಬ್ಯಾಕ್ ಯಾರ್ಡ್, ಅಟ್ ದಿ ಬ್ಯಾಕ್ ಗ್ರೌಂಡ್ ಇಂದ ಇರೋದು, ಕೆಲಸವನ್ನು ಮಾಡೋದು ಇವರು. ಬಟ್ ದಿ ಕ್ರೆಡಿಟ್ ಗೋಸ್ ಟು ದಿ ಗವರ್ಮೆಂಟ್ ಆರ್ ದಿ ಹೆಡ್ಸ್ ಆಫ್ ದಿ ಗವರ್ಮೆಂಟ್. ಅರ್ಥ ಆಗ್ತದೆ? ಅಂದರೆ ಇವರು ಎಷ್ಟೇ ಕೆಲಸವನ್ನು ಮಾಡಿದರೂ ಅನಾಮಿಕರಾಗಿ ಉಳಿಯುತ್ತಾರೆ, ಅಪರಿಚಿತರಾಗಿ ಉಳಿಯುತ್ತಾರೆ, ಇವರ ಹೆಸರು ಮುಂದೆ ಬರುವುದಿಲ್ಲ. ಅಂದರೆ ಧಾರವಾಡದಲ್ಲಿ ಸುವ್ಯವಸ್ಥಿತವಾಗಿ ಶಾಂತಿ ನೆಲೆಸಿದೆ, ಧಾರವಾಡದಲ್ಲಿ ಎಲ್ಲ ಕಡೆಯೂ ಜನರು ಉತ್ತಮ ಜೀವನವನ್ನು ನಡೆಸುತ್ತಿದ್ದಾರೆ ಅಂತ ಏನಾದರೂ ನಾಳೆ ಪೇಪರ್ ಬಂತಪ್ಪ, ಆ ಎಲ್ಲ ಕೆಲಸವನ್ನು ಮಾಡುವವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಸಾರಿಗೆ ಇಲಾಖೆಯವರು, ಇತರ ಇಲಾಖೆಯವರು. ಬಟ್ ಇದು ಯಾರು ಮಾಡಿದ ಕೆಲಸ ಅಂತೇಳಿ ಎಲ್ಲ ಹೈಲೈಟ್ ಆಗ್ತದೆ, ಅಥವಾ ಅದನ್ನು ಏನೋ ಹೇಳಲಾಗ್ತದೆ, ಸರ್ಕಾರ ಮಾಡಿದ ಕೆಲಸ. ಅಂದರೆ ಈ ವರ್ಕ್ ಆಫ್ ದಿ ಸಿವಿಲ್ ಸರ್ವೆಂಟ್ಸ್ ಗೋಸ್ ಟು ದಿ ಗವರ್ಮೆಂಟ್ ಆರ್ ದಿ ಮೆಂಬರ್ಸ್ ಆಫ್ ಲೆಜಿಸ್ಲೇಚರ್. ಇವರೇನು ಪಾಪ ಬ್ಯಾಕ್ಗ್ರೌಂಡ್ ಹಿನ್ನೆಲೆಯಲ್ಲಿ ಅವರು ಇರ್ತಾರೆ. ಯಾರು? ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳು. ಇವರ ಹೆಸರು ಕೊಡುವುದು. ಅಂದರೆ ನಾಗರಿಕ ಸೇವಾ ವರ್ಗದ ಇನ್ನೊಂದು ಪ್ರಮುಖವಾದಂಥ ಲಕ್ಷಣವೆಂದರೆ ಇದು ಅನಾಮಿಕತ್ವ ಹೊಂದಿರುತ್ತದೆ. ಇವರು ಅನಾಮಿಕರಾಗಿರುತ್ತಾರೆ, ಇವರು ಅಪರಿಚಿತರಾಗಿರುತ್ತಾರೆ, ಇವರ ಹೆಸರು ಮುಂದೆ ಬರುವುದಿಲ್ಲ. ರೈಟ್? ಓಕೆ. ನೆಕ್ಸ್ಟ್, ಸೇವಾ ನಿಯಮಗಳು, ಕೋಡ್ ಆಫ್ ಸರ್ವಿಸ್. ದೇರ್ ಆರ್ ವೇರಿಯಸ್ ಕೋಡ್ ಆಫ್ ಕಂಡಕ್ಟ್ಸ್ ರಿಗಾರ್ಡಿಂಗ್ ದಿ ಸರ್ವಿಸ್ ಆಫ್ ದಿ ಎಂಪ್ಲಾಯೀಸ್. ನಾಗರಿಕರ ಸೇವೆಯನ್ನು ಸೇರಬೇಕೆಂದರೆ ಅಲ್ಲಿ ಕೆಲವೊಂದು ಸೇವೆಯ ನಿಯಮಗಳಿರುತ್ತವೆ. ರೈಟ್? ಸರ್ಕಾರಿ ನೌಕರರು ಇಬ್ಬರು ಹೆಂಡತಿಯರು ಅಥವಾ ಇಬ್ಬರು ಗಂಡಂದಿರನ್ನು ಹೊಂದಿರುತ್ತಿಲ್ಲ. ಸರ್ಕಾರಿ ನೌಕರರು ತಮ್ಮ ಮೇಲಿನ ಅಧಿಕಾರಿಯ ಪರ್ಮಿಷನ್ ಇಲ್ಲದೆ ಆಬ್ಸೆಂಟ್ ಉಳಿಯುವಂತಿಲ್ಲ. ಸರ್ಕಾರಿ ನೌಕರನು ತನ್ನ ಉದ್ಯೋಗವನ್ನು ಬಿಟ್ಟು ಬೇರೆ ಯಾವುದೇ ಮತ್ತೊಂದು ಉದ್ಯೋಗವನ್ನು ಮಾಡುವಂತಿಲ್ಲ. ಸರ್ಕಾರಿ ನೌಕರರು ಚಲನಚಿತ್ರಗಳಲ್ಲಿ ನಟಿಸುವಂತಿಲ್ಲ. ಹೆಂಗ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಹಲವಾರು ನಿಯಮಗಳು. ರಿಗಾರ್ಡಿಂಗ್ ದೇ ವರ್ಕ್ ಇನ್ ದಿ ಸ್ಟೇಟ್
ರಿಗಾರ್ಡಿಂಗ್ ದಿ ವರ್ಕ್ ಇನ್ ದಿ ಅಡ್ಮಿನಿಸ್ಟ್ರೇಟಿವ್ ಪ್ರಾಸೆಸ್, ಆಡಳಿತಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ರೂಲ್ಸ್ ರೈಟ್. ಸೇವಾ ನಿಯಮಗಳು ರೈಟ್, ಇವುಗಳನ್ನು ಸರ್ಕಾರಿ ನೌಕರರು ಫಾಲೋ ಮಾಡಬೇಕು. ನೆಕ್ಸ್ಟ್ ಕಾಯಂ ಆಗುವುದು ಪರ್ಮನೆಂಟ್. ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿ ಸಿವಿಲ್ ಸರ್ವಿಸ್ ಇಸ್ ಇಟ್ ಈಸ್ ಪರ್ಮನೆಂಟ್. ದಿ ಸಿವಿಲ್ ಸರ್ವೆಂಟ್ಸ್ ಟೆಂಡರ್ their service till the retirement. Till the retirement. The retirement age is stipulated by the government, that may be central government or state government. ಅಂದ್ರೆ ಮಕ್ಕಳ ಸರ್ಕಾರವು ನಿಗದಿಪಡಿಸಿದ ವಯಸ್ಸಿನವರೆಗೆ ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳು ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ. ಒಂದೊಂದು ಹುದ್ದೆಗೆ ಒಂದೊಂದು ವರ್ಗ. ಈ ಜನರಲ್ ಆಗಿ ಹೇಳಬೇಕಪ್ಪ, ಕೇಂದ್ರ ಸರ್ಕಾರಿ ನೌಕರರ ವಯಸ್ಸು 60 ವರ್ಷ ಆದ, ರಾಜ್ಯ ಸರ್ಕಾರಿ ನೌಕರರ ವಯಸ್ಸು 60 ವರ್ಷ ಆದ, ಆಮೇಲೆ ಯೂನಿವರ್ಸಿಟಿ ಪ್ರೊಫೆಸರ್ಸು, ಡಿಗ್ರಿ ಕಾಲೇಜ್ ಪ್ರೊಫೆಸರ್ಸು ಅವರಿಗೆ 62 ವರ್ಷ ಆದ, ನಮ್ಮದೆಲ್ಲ 60 ವರ್ಷ ಆದ ರೈಟ್. ಸರ್ಕಾರವು ನಿಗದಿಪಡಿಸಿದ ವಯಸ್ಸಿನವರೆಗೆ ಇವರು ನಿರಂತರವಾಗಿ ಕೆಲಸವನ್ನು ಮಾಡುತ್ತಾರೆ. ಪೊಲೀಸ್ ಆಫೀಸರ್ಸ್ ಇರ್ಬೋದು, IAS ಆಫೀಸರ್ಸ್ ಇರ್ಬೋದು, IRS ಅಧಿಕಾರಿಗಳಿರ್ಬೋದು, ಯಾರೇ. ಸೊ another important feature of civil service is it is permanent, right? Okay. ಕಾನೂನಿನ ಪ್ರಕಾರ ಕಾರ್ಯ, last work according to law. ಅಂದ್ರೆ the civil servants does not have the power to work with their discretionary. ತಮ್ಮ ಮನಸ್ಸಿಗೆ ಬಂದಂತೆ, ಮನಸ್ಸಿಗೆ ತಿಳಿದಂತೆ ಅಧಿಕಾರ ಚಲಾಯಿಸಲು ಅವರಿಗೆ ಅವಕಾಶ ಇರುವುದಿಲ್ಲ. They must and should work according to the law provided by the constitution and the government. ಅಂದರೆ ಸಂವಿಧಾನ ಮತ್ತು ಸರ್ಕಾರಗಳು ನಿಯಮಿಸಿದ, ರೂಪಿಸಿದ ಅಥವಾ ನೀಡಿದ ಕಾನೂನುಗಳ ಪ್ರಕಾರ ನಾಗರಿಕ ಸೇವಾ ವರ್ಗವು ಕೆಲಸವನ್ನು ಮಾಡತಕ್ಕದ್ದು. ಸ್ವಂತ ತೀರ್ಮಾನಗಳ ಮೂಲಕ, ತಮ್ಮದೇ ಆದಂತಹ ಆಡಳಿತದ ಮೂಲಕ ತಮ್ಮ ಮನಸ್ಸಿಗೆ ಬಂದಂತೆ ಆಡಳಿತ ಮಾಡಲು ಅವಕಾಶ ಇರುವುದಿಲ್ಲ. ಕೆಲವೊಂದು ವಿಷಯಗಳಲ್ಲಿ, ಕೆಲವೊಂದು ಸಣ್ಣ ವಿಷಯಗಳಲ್ಲಿ ತಮ್ಮ ಸ್ವಂತ ತೀರ್ಮಾನ ಮಾಡಬಹುದು. ಬಟ್ ಇನ್ ದಿ ಕಾಂಪ್ರಹೆನ್ಸಿವ್ ಸ್ಫಿಯರ್, ಟೋಟಲ್ ಆಗಿ ದಿ ಸಿವಿಲ್ ಸರ್ವೆಂಟ್ಸ್ ಶುಡ್ ವರ್ಕ್ ಅಕಾರ್ಡಿಂಗ್ ಟು ದಿ ಲಾ. ರೈಟ್ ಮೇಡಮ್? ಟೋಟಲಿ 8 ಪಾಯಿಂಟ್ಸ್ ಅವು. ಓಕೆ, ಏನು ನಾವು ಡಿಸ್ಕಷನ್ ಮಾಡಿದ್ವಿ ಅದನ್ನು ಒಂದು ಗ್ಲಾನ್ಸ್ ನಿಮಗೆ ಮಾಡಬೇಕು. ರೈಟ್? ಸೊ ಥರ್ಡ್ ಚಾಪ್ಟರ್ ಭಾರತದ ಆಡಳಿತ ವ್ಯವಸ್ಥೆ, ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಇನ್ ಇಂಡಿಯಾ, ಅದನ್ನು ಸಿವಿಲ್ ಸರ್ವಿಸ್ ಅಂತಲೂ ಕರಿತೀವಿ, ನಾಗರಿಕ ಸೇವಾ ವರ್ಗ ಅಂತಲೂ ಕರಿತೀವಿ. ಪಾಯಿಂಟ್ ನಂಬರ್ ಒರಿಜಿನ್, ಮೂಲ ಎಲ್ಲಿಂದ ಬಂತು, ಮೂಲ ಪದ ಯಾವುದು, ಆ್ಯಡ್ ಮತ್ತು ಮಿನಿಸ್ಟ್ರಿ. ಅರ್ಥ, ಮೀನಿಂಗ್. What is civil service? The group of officers appointed by the government to serve the people, or the group of employees appointed by the government to serve the people. ಜನಸೇವೆ ಮಾಡಲು ನೇಮಕವಾದಂಥ ನೌಕರರ ಗುಂಪು ನಾಗರಿಕ ಸೇವಾ. ರೈಟ್? ಲಕ್ಷಣ ಒಂದೆರಡು ಮಿನಿಸ್ಟ್ರಿ, ಕೆಳಗಿನಿಂದ ಮೇಲಿನವರೆಗೆ, ಮೇಲಿನಿಂದ ಕೆಳಗಿನವರೆಗೆ ನೌಕರರು ಇರುತ್ತಾರೆ. ವಿಶೇಷತೆ, ಸ್ಪೆಷಾಲಿಟಿ ಇನ್ ದೇರ್ ಫೀಲ್ಡ್, ಇನ್ ದೇರ್ ರೆಸ್ಪೆಕ್ಟಿವ್ ಫೀಲ್ಡ್, ಅವರಿಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ ಅರ್ಹತೆಯ ಆಧಾರದ ನೇಮಕ, ಫಿಸಿಕಲ್, ಮೆಂಟಲ್ ಆ್ಯಂಡ್ ರಿಟರ್ನಿಂಗ್ ಎಲ್ಲ ಎಕ್ಸಾಮನ್ನು ಮಾಡಿ. ರೈಟ್? ಆ ಆಧಾರದ ಮೇಲೆ ನೇಮಕ. ರಾಜಕೀಯ ತಟಸ್ಥ, ಪೊಲಿಟಿಕಲ್ ನ್ಯೂಟ್ರಾಲಿಟಿ, ಯಾವುದೇ ಪಕ್ಷವನ್ನು ಸೇರುವಂತಿಲ್ಲ, ನ್ಯೂಟ್ರಲ್ ಆಗಿರಬೇಕು. ಅನಾಮಕತ್ವ, ಅನಾನಿಮಿಟಿ, ಅಪರಿಚಿತರಾಗಿರುತ್ತಾರೆ, ಎಷ್ಟೇ ಕೆಲಸ ಮಾಡಿದರು 24/7. ರೈಟ್? ಸೇವಾ ನಿಯಮ, ಕೋಡ್ ಆಫ್ ಕಂಡಕ್ಟ್ ರಿಗಾರ್ಡಿಂಗ್ ದಿ ಸರ್ವಿಸ್, ನಿಯಮಗಳಿರುತ್ತವೆ. ಕಾಯಂ, ಪರ್ಮನೆಂಟ್, ಕಂಟಿನ್ಯೂಯಸ್ ವರ್ಕ್. ಸಿವಿಲ್ ಸರ್ವಿಸ್ ಈಸ್ ಪ್ರೊಸೆಸ್ಡ್ ವಿತ್ ಕಂಟಿನ್ಯೂಯಸ್ ವರ್ಕ್, ಕಾಯಮಾಗಿ ಕೆಲಸವನ್ನು ಮಾಡುತ್ತದೆ. ಲಾಸ್ಟ್ ಒನ್, ವರ್ಕ್ ಅಕಾರ್ಡಿಂಗ್ ಟು ಲಾ, ಕಾನೂನಿನ ಪ್ರಕಾರ ಕಾರ್ಯ. ಓಕೆ, ಇವಿಷ್ಟು ಥರ್ಡ್ ಚಾಪ್ಟರ್ನ ಪ್ರಾರಂಭಿಕ ಭಾಗ. ಇನ್ನು ನೆಕ್ಸ್ಟ್ ಪೀರಿಯಡ್ ಒಳಗೆ ಇದರ ಮುಂದಿನ ಭಾಗದೊಂದಿಗೆ ಭೇಟಿಯಾಗೋಣ. ರೈಟ್? ಥ್ಯಾಂಕ್ ಯು.